ಹೊರೈ ಉಳಿಸಿ ಕಾರ್ಯಕ್ರಮದ ಭಾಗವಹಿಸಿದಂಥ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಏತ ನೀರಾವರಿ ಭಾಗದ ಆರೋಗ್ಯ ಸರಿ ಇಲ್ಲದೆ ಆಪರೇಷನ್ ಆದ್ಮೇಲೆ ಬೆಂಗಳೂರಲ್ಲಿದ್ದು ಸಿದ್ದಾಪುರದಲ್ಲಿ ಒಂದು ಗಂಟಿ ಹೊಳೆಯ ಟೀಮ್ ಒಂದು ಕಾರ್ಯಕ್ರಮನ ಜೋಡಣೆ ಮಾಡುತ್ತೆ. ಸಿದ್ದಾಪುರ ಏತ ನೀರಾವರಿ ಸಮಿತಿಯ ಹೆಸರಲ್ಲಿ ಒಂದು ಪ್ರತಿಭಟನೆಯನ್ನು ಹಾಕೊಳ್ತಾರೆ. ಸಾಕಷ್ಟು ವಿಚಾರವನ್ನು ಸಂತೋಷ್ ಶೆಟ್ಟರ್ ಮತ್ತು ವಿಕಾಸ್ ಶೆಟ್ಟರ್ ಮಾತಾಡಿದ್ದಾರೆ. ಅದೆಲ್ಲವನ್ನ ಪುನರಾವರ್ತನೆ ಮಾಡಲಿಕ್ಕೆ ಹೋಗುದಿಲ್ಲ. ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ವಿಚಾರ, ಕೆಲವು ಆಧಾರರಹಿತವಾದಂತಹ ಆಪಾದನೆಗಳನ್ನು ಮಾಡಿದ್ದಾರೆ. ಒಂದು 2023 ಒಂದು ಮುಖ್ಯಮಂತ್ರಿಗೆ ಒಂದು ಲೆಟರ್ನ ಕೊಡ್ತೇನೆ. ಆವಾಗ ಸಿದ್ದಾಪುರ ಏತ ನೀರಾವರಿ ಸೆಂಕ್ಷನ್ ಆಗಿಲ್ಲ, ಹಳೆ DPR ಮಾತ್ರ ಇತ್ತು. ನಾವೇನು ಹೇಳಿದೆ ಆ ಪತ್ರದಲ್ಲಿ, ಹೊರಾಯಿ ಏತ ನೀರಾವರಿಯನ್ನು ಕಾರ್ಯಗತಗೊಳಿಸಬೇಕು. ಕಾರ್ಯಗತಗೊಳಿಸುವ ಮುಂಚೆ ತಾವು ನಮ್ಮ ಹೊರಾಯಿ ನೀರನ್ನ ಉಡುಪಿ, ಕಾರ್ಕಳ, ಕಾಪು ಆ ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗುವ ಮುಂಚಿತವಾಗಿ ಆ ಭಾಗದಲ್ಲಿರ್ತಕ್ಕಂಥ ನದಿಯನ್ನು ಜೋಡಣೆ ಮಾಡಿ ಆ ನೀರಿನ ಮೂಲಕ ಅವರಿಗೆ ನೀರು ಕೊಡ್ತಾ, ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಹೊಸ ಯೋಜನೆಯನ್ನು ರೂಪಿಸಬೇಕಂತ ಆ ಲೆಟರ್ ಮೆನ್ಷನ್ ಮಾಡಿ. ಸುವರ್ಣ ನದಿ ಅಲ್ಲ, ಸ್ವರ್ಣ ನದಿ, ಪಾಪ ವಾಸಿನಿ ಯಾವುದೋ ನದಿ ಕಾರ್ಯಗತಗೊಳಿಸುವ ಮುಂಚೆ ಡ್ಯಾಮಿನ ಕೆಳಗಡೆ ಹೊಳೆ ಸಂಕಲನ, ಅದರ ಕೆಳಗಡೆ 500 ಮೀಟರ್ಗಿಂತ ಆಚೆಗೆ ಪಂಪೆಲ್ಲನ್ನು ಅಲ್ಲಿ ನಿರ್ಮಾಣ ಮಾಡಿ ತಾವು ಸಿದ್ದಾಪುರ ಏತ ನೀರಾವರಿಗೆ ನೀರನ್ನು ಕೊಡಬೇಕನ್ನುವ ಆಗ್ರಹವನ್ನು ನಾನು ಮಾಡಿದ್ದೇನೆ. ಅದಾದ್ಮೇಲೆ 2025 ಒಂದು ಲೆಟರ್ ಕೊಡ್ತೇನೆ. ಯಾರೋ ಭಾಷಣ ಮಾಡಿದಾಗ ಗೋಪಾಲ್ ಪೂಜಾರಿ ಲೆಟರ್ ಕೊಟ್ಟಿರು. ನನಗೆ ಹಕ್ಕಿದೆ, ನಮ್ಮ ಸರ್ಕಾರ ಇದೆ, 4 ಬಾರಿ ಶಾಸಕರಾಗಿದ್ದೇನೆ. ಈ ರೈತರು ನನ್ನ ಹತ್ರ ಮನವಿ ಕೊಟ್ಟಾಗ ಅದನ್ನು ಮುಖ್ಯಮಂತ್ರಿಗೆ ಕೊಡ್ತಕ್ಕಂಥ ಕೆಲಸ ರೈತರ ಪರವಾಗಿ ಕೊಟ್ಟಿದ್ದಾರೆ ಬಿಟ್ಟರೆ ಗೋಪಾಲ್ ಪೂಜಾರಿ ಸ್ವಾರ್ಥಕ್ಕೆ ಕೊಡಲಿಲ್ಲ, ರಾಜಕಾರಣಕ್ಕೆ ಕೊಡಲಿಲ್ಲ. ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದ ದೃಷ್ಟಿಕೋನದಲ್ಲಿ, ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಆಗಬಾರ್ದ ದೃಷ್ಟಿಕೋನದಲ್ಲಿ ಲೆಟರ್ನ ಕೊಟ್ಟಿದ್ದೇನೆ. ಇವತ್ತು ನಮ್ಮ ರಾಜಗೋಪಾಲ್ ಹೆಗಡೆ ಹೇಳಿದ್ರು, ತಾವು ಆ ಲೆಟರ್ ವಾಪಸ್ ತಗೊಳ್ತೀರಾ, ರೈತರ ಉಪ್ಪು ನೀರು ಬರ್ತದೆ ಅಂತ. ಯಾವ ಲೆಟ್ರು ಮುಖ್ಯಮಂತ್ರಿ ಕೊಟ್ಟಿದ್ದೇನೆ ಅದನ್ನು ಸ್ಟಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟವರು ಚರ್ಚೆ ಮಾಡಿ ಆ ಲೆಟರ್ನ ಕೊಟ್ಟಿದ್ದೆ, ವಾಪಸ್ ಕೊಡು, ಪ್ರಶ್ನೆ ಇಲ್ಲ. ಸಿದ್ದಾಪುರ ಏತ ನೀರಾವರಿ ಏನು ಆಗಬೇಕಾಗಿದೆ, ನನ್ನ ಆಗ್ರಹ ಇಷ್ಟೇ. ಸಿದ್ದಾಪುರಕ್ಕೆ ಇಂದ ಹಾಜರಿಗೆ ಹೋಗುವಂಥ ಭಾಗದಲ್ಲಿ ಬಲಭಾಗದವರಿಗೆ ನೀರಿಲ್ಲ, ಹೊಸಂಗಡಿಯವರಿಗೆ ನೀರಿಲ್ಲ, 8% ಕೆರೆಗೆ ಮಾತ್ರ ನೀರು. ಸಿದ್ದಾಪುರದಲ್ಲಿ 2 ವಾರ್ಡಿಗೆ ಮಾತ್ರ ನೀರು, ಉಳಿದ ಭಾಗಕ್ಕೆ ನೀರಿಲ್ಲ. ಉಳ್ಳೂರಿಗೆ ಸಂಪೂರ್ಣ ಅನ್ಯಾಯ ಆಗ್ತಾ ಇದೆ. ಅವರು ಮೇಲ್ಗಡೆ ನೀರು ತಕೊಂಡು ಹೋದ್ರೆ ಏನು ಸೌಕೂರು ವೆಂಟೆ ಡ್ಯಾಮ್ ಇದೆ, ಏತ ನೀರಾವರಿ, ಈ ಭಾಗ ಎಲ್ಲ ರೈತರಿಗೆ ಹಳೆ DPR ಅಲ್ಲಿ ಏನಿದೆ ಅವ್ರೆಲ್ಲರಿಗೂ ನೀರು ಕೊಡುವಂತ ಕೆಲಸ ಮಾಡಿ ಅಂತ ನಮ್ಮ ಆಗ್ರಹ ಪಡಿಸಿದ ಬಿಟ್ಟರೆ ಯಾವುದೇ ಸ್ವಾರ್ಥಕ್ಕೋಸ್ಕರ ಯಾರಿಗೆ ಎದುರುಕೊಂಡು ನಾನು ಹೋಗುವನಲ್ಲ. ನಾವು ನಮ್ಮ ಕಾರ್ಯಕರ್ತರ ರೈತರಿಗೆ ಸಹಾಯ ರಕ್ಷಣೆಗೋಸ್ಕರ ಈ ಲೆಟರ್ ಕೊಟ್ಟಿದ್ದ ಅನ್ನೋ ಮಾತನ್ನ ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ವಿಶೇಷವಾಗಿ
ಇವತ್ತು ಮಾನ್ಯ ಗಂಟಿಗಳವರಿಗೆ ಒಂದು ಸವಾಲನ್ನು ಹಾಕ್ತೇನೆ. ನೀವು ಮನೆ ಮನೆಗೆ ಹೋಗಿ ಗೋಪಾಲ್ ಪೂಜಾರಿ ಸಿದ್ದಾಪುರ ಏತ ನೀರಾವರಿ ಬಂದ್ ಮಾಡಿದ್ದಾರೆ. ಪ್ರತಿ ಮನೆಯವರಿಗೆ ಹೋಗಿ ಲೆಟರ್ ಕೊಟ್ಟು ನಾನು ನಿಮ್ಗೆ ಕೇಳ್ತು, ಒಂದ್ ವೇಳೆ ನಾನು ಸಿದ್ದಾಪುರ ಏತ ನೀರಾವರಿಗೆ ರದ್ದು ಮಾಡಿ ಅದನ್ನು ಮಾಡಬಾರ್ದಂತ ಲೆಟರ್ ಕೊಟ್ಟಿದ್ದೆ ಹೌದಾದ್ರೆ ಪ್ರೂವ್ ಮಾಡಿದ್ರೆ ನನ್ನ ರಾಜಕೀಯ ಸನ್ಯಾಸವನ್ನು ಸ್ವೀಕರಿಸ್ತೇನೆ. ಅದಲ್ಲದೆ ಇದ್ರೆ ನೀವು ರೈತರಿಗೆ ಹೇಳ್ಬೇಕಾಗತ್ತೆ, ನಾನು ಹೇಳಿದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಬೇಕು. ಇಲ್ಲದೆ ನೀವು ರಾಜಕೀಯ ಸನ್ಯಾಸವನ್ನು ಸ್ವೀಕರಿಸಬೇಕಂತ ಒತ್ತಾಯವನ್ನು ಈ ಸಂದರ್ಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಆ ಸಭೆಯಲ್ಲಿ ಹೇಳಿ ರಾಘಣ್ಣ ರಾಶಿ ನೀರಾವರಿ ಯೋಜನೆಯನ್ನು ತರ್ತಾರೆ. ಪತ್ರಕರ್ತರೆ, 4 ಬಾರಿ ಶಾಸಕರಾಗಿದ್ದೇನೆ. ರಾಶಿ ನೀರಾವರಿ ಯೋಜನೆ ತರ್ತಾರೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೇವೆ, ಗಂಟಿಹೊಳೆಯವರಿಗೆ, ನೀವು ಆವಾಗ ರಾಜಕೀಯ ಇಲ್ಲಿಲ್ಲ, ನೀವು RSS ಆಗಿದ್ರಿ. ಈ ಕ್ಷೇತ್ರದಲ್ಲಿ ನಾನು 4 ಬಾರಿ ಶಾಸಕನಾಗಿದ್ದೇನೆ. ಅವ್ರ MP ಇರುವಾಗಲೂ ನಾನು ಗೆದ್ದಿದ್ದೇನೆ. ನೀವು ನಾವು ಒಂದೊಂದೇ ಹೇಳ್ತೇನೆ. ಹೆಮ್ಮಾಡಿ ಕಟ್ಟಲ್ಲಿ ಒಂದು ವೆಂಟೇಟಮ್ ಮಾಡಿದ್ದೇವೆ. ಹೆಮ್ಮಾಡಿ ಕಟ್ಟಲ್ಲಿ ಒಂದು ವೆಂಟೇಟಮ್ ಮಾಡಿದ್ದೇವೆ. ಶಾನಾಪುರದಲ್ಲಿ ಒಂದು ವೆಂಟೇಟಮ್ ಮಾಡಿದ್ದೇವೆ. ಬೀಜೂರು ಉದಯಬೇಕು ರಘುರಾಮ್ ಶೆಟ್ಟಿ ಇದ್ರಲ್ಲ, ರಘುರಾಮ್ ಶೆಟ್ಟಿ ನಿಮ್ದು ವೆಂಟೇಟಮ್ ನಾವು ಮಾಡಿದ್ದಲ್ಲ, ನೀವೇ ನಿಮ್ಮ ಲೀಡರ್ಶಿಪ್ ಅಲ್ಲಿ. ಸುಬ್ಬಾರೆಡ್ಡಿ ವೆಂಟೇಟಮ್ಗೆ 13 ಕೋಟಿ ತಂದಿದ್ದಾರೆ. ಸುಕುಮಾರ್ ಶೆಟ್ಟರ್ನ ಅದು 35 ಕೋಟಿಗೆ ಏರಿಸಿ ಆಜಿ ಶನೀಶ್ವರ ದೇವಸ್ಥಾನದ ಹತ್ರ ವೆಂಟೇಟಮ್. ಅದೇ ರೀತಿ ನಿಮ್ಮ ಸೌಕೂರ ಏತ ನೀರಾವರಿಗೆ DPR ಮಾಡೋದು ನಮ್ಮ ಕಾಲದಲ್ಲಿ DPR ಮಾಡಿ ಕಂಚನೂರು ಆ ಭಾಗ ಬಿಟ್ಟೋಗಿ ಪುನಃ ಸೇರಿಸಿ ಅದನ್ನು ಮಾಡಿರ್ತಕ್ಕಂಥ ನಮ್ಮ ಕಾಲದಲ್ಲಿ DPR. ಆದ್ರೆ ನೀವು ಮಾಡಿದ ಆಲೂರು ಒಂದು ಬಿಟ್ರೆ ರಾಶಿ ಎಲ್ಲಿ ಬಂತಂತೇಳಿ ಆಲೂರು ವೆಂಟೇಟಮ್ ಆಗ್ಬೇಕಾದ್ರೆ ಡೆಲ್ಲಿಗೆ ಹೋಗಿದ್ದೇನೆ. KC ರಾಜೇಶ್ವರಿಗೆ ಗೊತ್ತಲ್ಲ, ನೆನ್ಪೋಯ್ತ. ಕರ್ನಾಟಕ ಭವನದಲ್ಲಿ ರಾಘವೇಂದ್ರ MP ಅವ್ರ ರೂಮಿಗೆ ಆಲೂರು ಗುನ್ನೂರು ವೆಂಟೇಟಮ್ ಆಗ್ಬೇಕಂತ ನಿಮ್ಮ ತಂದೆ ಮುಖ್ಯಮಂತ್ರಿ ಇದ್ದಾರೆ. ಬಹಳಷ್ಟು ದಿನದ ಎಸ್ಟಿಮೇಟ್ ಆಗಿದೆ. ಅದನ್ನು ತಾವು ಮಾಡಬೇಕನ್ನೋ ಮನವಿ ಕೊಡ್ಲಿಕ್ಕೆ ಹೋದಾಗ ಇದೇ ಜನ ಎಲ್ಲ ಪ್ರಚಾರಗಳು ಗೋಪಾಲ್ ಪೂಜಾರಿ BJPಗೆ ಹೋಗ್ತಾರಂತ ಪತ್ರಿಕೆ ಬಂದು ಹೌದಲ್ಲ. ನಾನು BJPಗೆ ಹೋಗೋದಿಲ್ಲ. ನಮ್ಮ ರೈತರ ಪರವಾಗಿ ಆ ವೆಂಟೇಟಮ್ ಆಗ್ಬೇಕನ್ನೋ ದೃಷ್ಟಿಕೋನದಲ್ಲಿ ದೆಹಲಿಗೆ ಹೋಗಿ ಕೊಟ್ಟಿದ್ದೇನೆ ಬಿಟ್ಟರೆ ಮತ್ತೆ ಯಾವ ಕಾರಣಕ್ಕೂ ರಾಘವೇಂದ್ರ ಪರವಾಗಿ ಅಲ್ಲಿ ಹೋಗಿ ಲಾಬಿ ಮಾಡಲಿಲ್ಲ. ಮತ್ತೆ ಸಿದ್ದಾಪುರದಲ್ಲಿ ಮಾತಾಡೋ ಶಾಸಕರು ಹೇಳಿ ಗಂಟಿಹೊಳೆಯವರು ಕಾಲ್ ಜಪ್ಪಿ ಹಾಕ್ತೇನೆ. ಕಾಲ್ ಜಪ್ಪಿ ಹಾಕುತ್ತೆ ಯಾರದ್ದು? ಆ ಡ್ಯಾಮಿನ ಕೆಳಗಡೆ ಇರುವ ರೈತರದ, ಅಥವಾ ರೈತರು ಬಂದು ಗೋಪಾಲ್ ಪೂಜಾರಿಗೆ ಅರ್ಜಿ ಕೊಟ್ಟಲ್ಲ, ಮುಖ್ಯಮಂತ್ರಿಗೆ ಲೆಟರ್ ಕೊಡ್ಲಿಕ್ಕೆ ಹೋದ್ನಲ್ಲ, ಅವ್ರ ಕಾಲ್ ಜಪ್ತಿ ಆಗ್ತೀರ? ಅಥವಾ 4 ಬಾರಿ ಶಾಸಕರಾದ ಗೋಪಾಲ್ ಪೂಜಾರಿ ಕಾಲ್ ಜಪ್ಪಿ ಆಗ್ತಂತ ತಾವು ಹೇಳ್ಬೇಕಾಗುತ್ತೆ. ಕಾಲ್ ಜಪ್ಪಿ ಹಾಕಕ್ಕೆ ನೀವೇನು ರೌಡಿ ಆದ್ರೂ ಒಪ್ಕೊಳ್ತೇನೆ, ಹೆದರ್ಕೊಳ್ತೇನೆ. ರೌಡಿ ಅಲ್ಲದೆ ಯಾರಾದ್ರೂ ರೈತರ ಕಾಲ್ ಜಪ್ಪಿ ಹಾಕ್ಲಿ ಬಂದ್ರೆ ನಿಮ್ಮನ್ನ ಜೈಲಿಗೆ ಕಳಿಸೋ ಕೆಲಸ ಈ ಗೋಪಾಲ್ ಪೂಜಾರಿ ಮಾಡ್ತಾನೆ. ಎಚ್ಚರಿಕೆ. ಮತ್ತೆ ಹೇಳಿದ್ರು ಬಹಳ ವಿಶೇಷವಾಗಿ ಗೋಪಾಲ್ ಪೂಜಾರಿ ಜಿ ಶಂಕರ್ ಒಟ್ಟಿ ಶಾಮೀಲು ಆಗಿದ್ದಾರಂತ. ನಮ್ಮ ವಿಕಾಸ್ ಹೆಗ್ಡೆ ಬಹಳ ವಿವರವಾಗಿ ಹೇಳಿದ್ದಾರೆ. ಒಬ್ರು ಒಳ್ಳೆ ಕೆಲಸ ಮಾಡಿದಾಗ
ಅದು ಜಿ ಶಂಕರ್ ಇರಲಿ, ನಿಮ್ಮೊಟ್ಟಿಗೆ ಇದ್ರಲ್ಲ ಯಾರು ಒಳ್ಳೆ ವ್ಯಕ್ತಿ ಅಂತ ಒಳ್ಳೆ ಕೆಲಸ ಮಾಡ್ರೆ ಈ ಗೋಪಾಲ್ ಪೂಜಾರಿ ಅವ್ರಿಗೂ ಲೆಟರ್ ಕೊಡ್ತಾರೆ, ಅವರಿಗೂ ಬೆಂಬಲ ಕೊಡ್ತಾರೆ. ನಾನು ಯಾರಿಗೆ ಲೆಟರ್ ಕೊಡ್ಲಿಕ್ಕೆ ಹೋಗಿಲ್ಲ. ನನಗೆ ರೈತರು ಬಂದು ಕೊಟ್ಟ ಅರ್ಜಿ ಇಲ್ಲಿದೆ, ಅವ್ರ ಅರ್ಜಿ ಮುಖಾಂತರ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ರು, ಇಲ್ಲಿದೆ. ಎರಡನೇ ಸರಿ ಕೊಡ್ಲಿಕ್ಕೂ ನಿಮ್ಮ ಈ ಹೆಗಡೆ ಬಂದು ರೈತರು ಪರವಾಗಿ ಬೆಂಗಳೂರಿಗೆ ಉಪಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋದೆ. ನನಗೆ ಹಾರ್ಟ್ ಆಪರೇಷನ್ ಆದ್ರೂ ಸಹ ಅವರು ಊಟ ಮಾಡ್ತಾ ಇದ್ರು ಉಪಮುಖ್ಯಮಂತ್ರಿಗಳು. ಅವ್ರ ಹತ್ರ ಕರ್ಕೊಂಡು ಹೋಗಿ ಮಾತಾಡಿ, ಇವರೊಟ್ಟಿಗೆ ಅವ್ರು ಮಾತಾಡಿ ಅವ್ರಿಗೆ ನ್ಯಾಯ ಕೊಡ್ತೇನೆ, ಅಲ್ಲಿ ಕಮಿಟಿ ಮಾಡಿ ಕೊಡ್ಲಿಕ್ಕೆ ಮಾಡ್ತಾರೆ ಅನ್ನೋ ಮಾತನ್ನು ಭರವಸೆ ಕೊಟ್ಟ ರೀತಿಯಲ್ಲಿ ಅವರು ಕಮಿಟಿ ಮಾಡಿದ್ದಾರೆ. ಆದರೂ ಸಹ ನನ್ನ ಒತ್ತಾಯ ಇದೆ. ನಾನೇನ ತಜ್ಞರಿಂದ ತನಿಖೆ ಆಗ್ಬೇಕೇನು ಒತ್ತಾಯ ಮಾಡಿದ್ದೇವೆ. ಸುರತ್ಕಲ್ ಇಂಜಿನಿಯರ್ ವಿಭಾಗ ಅಲ್ಲಿ NIT-ಯಿಂದ 2 ಅನುಭವಿ ತಜ್ಞರಿಂದ ಆ ಕಮಿಟಿಯನ್ನು ಹಾಕಿದ್ರೆ ರೈತರಿಗೆ ಏನು ನೋವಿದೆ ಅದು ಅನುಷ್ಠಾನ ಆಗೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಅದನ್ನು ಮಾಡಬೇಕು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಆ ಕೆಲಸವನ್ನು ಮಾಡಬೇಕಂತ ಹೇಳಿ ಇವತ್ತು ಸಾಕಷ್ಟು ಸುಳ್ಳು ಪ್ರಚಾರ ಮಾಡಿದ್ದಾರೆ. ತಾಲೂಕ್ ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಗಂಟಿ ಒಳಗಿರೋದು ಕುತಂತ್ರ. ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕನ್ನೋ ರೀತಿಯಲ್ಲಿ ನಮ್ಮ ಪಾರ್ಟಿಯ ಕೆಲ ಅವರು ಗಂಟಿ ಒಳೆ, ಅವರಿಗೂ ಭಾವ ಇವರಿಗೂ ಭಾವ. ಯಾರಿಗೆ? ಕಾಂಗ್ರೆಸ್ನವರಿಗೂ ಭಾವ, BJP-ಯರಿಗೂ ಭಾವ ಅಂತ ಕೆಲವ್ರನ್ನ ಕರ್ಕೊಂಡು ಹೋಗಿ ಅವರ ತೇಜವರೆ ಮಾಡ್ತಕ್ಕಂಥ ಹುನ್ನಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮುಗಿಸುತ್ತಾ ಏನು ಹುನ್ನಾರ ಮಾಡಿದ್ರೆ ಯಾವತ್ತೂ ಬಿಡುವುದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನನ್ನ ಜೀವಿತ ಅಂದ್ರೆ ನಿಮ್ಮ ರಕ್ಷಣೆಗೆ ನಾನು ನಿಲ್ತೇನೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮೂಲಕ ನಿಮಗೆ ನ್ಯಾಯ ಕೊಡಿಸುತ್ತ ಹೋರಾಟ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಬಹಳ ವಿಶೇಷವಾಗಿ ಪತ್ರಕರ್ತರು, ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಪತ್ರಕರ್ತರು ವಸ್ತುಸ್ಥಿತಿಯನ್ನ ತಾವು ಬಿಂಬಿಸಿದ್ರಿ. ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ವಸ್ತುಸ್ಥಿತಿಯನ್ನು ನೀವು ಸರ್ಕಾರಕ್ಕೆ ಮಂದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಈ ಕಮಿಟಿ ಇವತ್ತು ಅನುಷ್ಠಾನ ಆಗಿದೆ. ನಿಮಗೆ ರೈತರಿಗೆ ನ್ಯಾಯ ಸಿಗಬೇಕು ರೀತಿಯಲ್ಲಿ ನೀವು ವಸ್ತುಸ್ಥಿತಿಯನ್ನು ಬಿಂಬಿಸೋದಕ್ಕೆ ನಾನು ವಿಶೇಷವಾಗಿ ಸಮಿತಿ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.